ಹಾಯ್ ಫ್ಯಾಮಿಲಿ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ಒನ್ ಮೋರ್ ನ್ಯೂ ವೀಡಿಯೋ. ಸೊ ಇವತ್ತು ಕೂಡ ಒಂದು ಹೊಸ ವೀಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟ್ ನಾನು 550 ಈ ಮಷಿನ್ದು ಡೆಮೋ ವೀಡಿಯೋನ ಹಾಕ್ತೀನಿ, ಸೆಕೆಂಡ್ ಪಾರ್ಟು ಅಂತ ಹೇಳಿದ್ದೆ. ಬಟ್ 550 ಈ ಮಷಿನ್ಗಿಂತ ಈ ಮಷಿನ್ ಯಾಕಂದರೆ ಇತ್ತೀಚೆಗೆ ಪರ್ಚೇಸ್ ಮಾಡಿರೋರಿಗೆ ಸ್ವಲ್ಪ ನಾಲೆಡ್ಜ್ ಇಲ್ದಿರೋ ಬ್ಲ್ಯಾಂಕಾಗಿ ಪರ್ಚೇಸ್ ಮಾಡಿರೋರು ಸಹ ಇದ್ದಾರೆ. ಅದ್ರ ಬಗ್ಗೆ ತಿಳ್ಕೊಂಡು ಪರ್ಚೇಸ್ ಮಾಡಿರೋರು ಸಹ ಇದ್ದಾರೆ. ಬಟ್ ಅವರು ಕಾಲ್ ಮಾಡಿ ಕೇಳ್ತಾ ಇದ್ದಾರೆ, ಯಾಕೆ ನಾವು ತೊಗೊಂಡ್ಬಿಟ್ಟಿದ್ದೀವಿ ಬಟ್ ನಮ್ಗೆ ಗೊತ್ತಾಗ್ತಾ ಇಲ್ಲ, ಡೆಮೋ ಸೆಕ್ಷನು ನೀವೊಂದು ವೀಡಿಯೋ ಮಾಡಿ ಹಾಕಿ ಅಂತ ಹೇಳಿಬಿಟ್ಟು ಒಂದು ಕಮೆಂಟ್ ಕೂಡ ಬಂದಿತ್ತು. ಹಾಗೆ ಕಾಲ್ ಕೂಡ ಒಂದು ಸುಮಾರು ಕಾಲ್ ಕೂಡ ಬಂದಿತ್ತು. ಸೊ ಅದಕ್ಕೋಸ್ಕರ ನಾನು ಇದು ನನಗೆ ರ್ಯಾಂಡಮಾಗಿ ವೀಡಿಯೋನ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಇವತ್ತು ವೀಡಿಯೋ ಮಾಡಿಬಿಟ್ಟು ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಬಂದ ತಕ್ಷಣ ವೀಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ಆಲ್ರೆಡಿ ಒಂದು ಬ್ಲೌಸ್ ಕೂಡ ವರ್ಕ್ ಮಾಡಲಿಕ್ಕೆ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಡಿಸೈನ್ ಎಲ್ಲ ಅವರೇ ಸೆಲೆಕ್ಟ್ ಮಾಡಿ ಕೊಟ್ಟೋಗಿದ್ದಾರೆ. ಸೊ ಡೆಮೋ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಫಸ್ಟು ನಿಮಗೆ ಡೆಮೋ ಸೆಕ್ಷನ್ನಲ್ಲಿ ಅವ್ರು ಬಂದು ಫಿಟ್ ಮಾಡಿ ಎಲ್ಲನೂ ಕೊಟ್ಟು ಹೋದ್ಮೇಲೆ ಅವರೇ ಒಂದು ಸಲ ಏನು ಮಷಿನ್ ಕೊಡೋದಕ್ಕೆ ಬಂದಿರ್ತಾರಲ್ಲ, ಡೆಲಿವರಿ ಕೊಡೋದಕ್ಕೆ, ಅವರು ಒಂದು ಚಿಕ್ಕದೊಂದು ಫ್ಲವರು ಏನಾದರೂ ಒಂದು ರನ್ ಮಾಡಿ ಕೊಟ್ಟು ಹೋಗಿರ್ತಾರೆ. ಮತ್ತು ಅದನ್ನು ಆನ್ ಮಾಡಬೇಡಿ ಅಂತಲೂ ಸಹ ಹೇಳಿ ಹೋಗಿರ್ತಾರೆ ನಿಮಗೆ. ಫಸ್ಟು ನಿಮಗೆ ಮಷಿನ್ ತೊಗೊಳೋಕ್ಕಿಂತ ಮುಂಚೆ ಒಂದು UPSನ ತೊಗೊಂಡು ಇಟ್ಕೊಳ್ಳಿ. ಸೊ UPS ಇಲ್ಲ ಅಂತಂದರೆ ಕರೆಂಟು ಹೋಗಿ ಬಂದಾಗ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಮಷಿನ್ ತೊಗೊಳ್ಳೋದ್ರ ಜೊತೆಗೆ ಒಂದು UPS ಕೂಡ ಇಡಬೇಕು. ನಾವು ಕೂಡ ಸಿಂಗಲ್ ಬ್ಯಾಟ್ರಿ UPSೇ ತೊಗೊಂಡಿರೋದು. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಸಿಂಗಲ್ ಬ್ಯಾಟ್ರಿ UPSನ ನಾವು ಕೂಡ ತೊಗೊಂಡು ಇಟ್ಕೊಂಡಿದ್ದೀನಿ. ಅದು 24 hour ಆನಲ್ಲೇ ಇರುತ್ತೆ. ಮತ್ತು ಅದು ಕನೆಕ್ಷನ್ ಕೂಡ ನಾವು ಅದಕ್ಕೆ ಕೊಟ್ಕೊಂಡಿದ್ದೀವಿ. ಕರೆಂಟು ಇಲ್ದಾಗ ಮಾತ್ರ ಹಾಕ್ಕೊಳ್ಳೋದು, ಇದ್ದಾಗ ಕರೆಂಟಿಗೆ ಹಾಕ್ಕೊಳ್ಳೋದು, ಆ ಥರ ಎಲ್ಲ ಡೈರೆಕ್ಟಾಗಿ ಅದಕ್ಕೆ ಕನೆಕ್ಷನ್ ಕೊಟ್ಕೊಂಡಿದ್ದೀವಿ ನಾವು. ಅದನ್ನು ನಾವು ಯಾವತ್ತೂ ಆಫೇ ಮಾಡೋದಿಲ್ಲ, ಯಾವಾಗಲೂ ರನ್ನಿಂಗಲ್ಲೇ ಇರುತ್ತೆ. ಸೊ ಇದಾದಮೇಲೆ ಮಷಿನ್ನು ಸ್ವಿಚ್ ಬೋರ್ಡ್ ಕೂಡ ನಾವು ಸಪ್ರೇಟಾಗೇ ಹಾಕ್ಸ್ಕೊಂಡಿದ್ದೀವಿ. ಮೇನ್ ಕರೆಂಟಿಗೆ ಕೂಡ ಹಾಕ್ಸ್ಕೊಂಡಿಲ್ಲ. ಯಾಕೆಂದರೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂತಂದರೆ ಈ ಪಾರ್ಟ್ಗಳು ಎಲ್ಲೂ ಸಿಗೋದು ಇಲ್ಲ ನಮಗೆ. ಯಾಕಂದರೆ ಇದು ಚೀನಾ ಬ್ರ್ಯಾಂಡ್ ಆಗಿರೋದ್ರಿಂದ ನಮಗೆ ಎಲ್ಲೂ ಸಹ ಸಿಗೋದಿಲ್ಲ. ಇದು ದೋಹಾಯಿಂದ ಮ್ಯಾನುಫ್ಯಾಕ್ಚರ್ ಆಗೋದು ಹೇಳ್ಬೇಕು ಅಂತಂತಂದರೆ. ಅದು ಇಲ್ಲಿ ಡೈರೆಕ್ಟಾಗಿ ಎಲ್ಲಿ ಬರುತ್ತೋ ಗೊತ್ತಿಲ್ಲ. ಸೊ ನಮಗೆ ಬಂದು ಸಿಂಧನೂರಿಂದ ತೊಗೊಂಡಿರೋದು ನಾವು ಇದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಬ್ರ್ಯಾಂಡ್ ಅಂತ ಬಂದಾಗೂ ಸಹ ಅಜ್ಜನೇ HSW ಮಷಿನ್ನು ನಂಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಅದಕ್ಕೋಸ್ಕರ ನಾವು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ವಿ, ತಗೊಂಡ್ರೆ ಈ ಮಷಿನ್ ತೊಗೊಳ್ಬೇಕು ಅಂತ ಹೇಳಿಬಿಟ್ಟು. ಸೊ ರೆಕೊಮಾ ಮಷಿನ್ಗೆ ಹೋಲಿಸ್ಕೊಂಡ್ರೆ ಇದು ಸ್ವಲ್ಪ ಬಜೆಟಲ್ಲಿ ಸಹ ಕಮ್ಮಿನೇ ಇದೆ. ಸೊ ನನಗಿದು ವರ್ತ್ ಅಂತ ಅನ್ನಿಸ್ತು. ಫಿನಿಶಿಂಗ್ ಎಲ್ಲ ಸೇಮೇ ಬರುತ್ತೆ. ಮತ್ತು ಈ ಥರ ಇಲ್ಲೊಂದು ಆನ್ ಆ್ಯಂಡ್ ಆಫ್ ಬಟನ್ ಕೊಟ್ಟಿರ್ತಾರೆ. ನಾವಲ್ಲಿ ಸ್ವಿಚ್ಚು ನಾವು ಸಪ್ರೇಟಾಗಿ ಹಾಕ್ಸ್ಕೊಂಡಿರೋದ್ರಿಂದ ನಾವು, ಮತ್ತು UPSದೇ ಸಪ್ರೇಟ್ ಕರೆಂಟ್ ಅದು ಬೋರ್ಡ್ ಬಂದಿರೋದು. ಸೊ ಅಲ್ಲಿ ಹಾಕ್ಸ್ಕೊಂಡು ಇಲ್ಲಿ ಆನ್ ಆ್ಯಂಡ್ ಆಫ್ ಬಟನ್ ಕೊಟ್ಟಿರ್ತಾರೆ. ಸೊ ಇದು ರೌಂಡ್ ಇಲ್ಲಿ ಕೊಟ್ಟಿದ್ದಲ್ಲ, ಇದು ಆಫು, ಇದು ಆನು. ಸೊ ನಾನು ಆನ್ ಮಾಡ್ಕೊಂಡಿದ್ದೀನಿ. ಆನ್ ಮಾಡ್ಕೊಂಡ ತಕ್ಷಣವೇ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸಾರಿ, ಕರೆಕ್ಟಾಗಿ ಕಾಣಿಸ್ತಿಲ್ಲ. ಸೊ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಏನಂದರೆ ಅವ್ರು ಏನು, ಯಾಕೆಂದರೆ ಬಾಕ್ಸು ಪೀಸು ನಿಮಗೆ ಕೊಟ್ಟಾಗ ಏನಾಗುತ್ತೆ ಅಂದರೆ, ನಾವು ಅದನ್ನು ಆನ್ ಆ್ಯಂಡ್ ಆಫ್ ಮಾಡೋದಿರಲಿ, ಅಲ್ಲೇ ನಮ್ಗೆ ಮ್ಯಾನುಫ್ಯಾಕ್ಚರಲ್ಲೇ ಪ್ರಾಬ್ಲಮ್ ಆಗಿದ್ದರೆ ಅದು ಗೊತ್ತಾಗಲ್ಲ ನಮಗೆ. ಅದಕ್ಕೋಸ್ಕರ ಅವ್ರು ಬಂದ ತಕ್ಷಣ ಆನ್ ಮಾಡಿ ಎಲ್ಲ ಚೆಕ್ ಮಾಡಿ ಕೊಟ್ಟು ಹೋಗಿರ್ತಾರೆ. ನಮಗೆ ಡೆಲಿವರಿ ಕೊಡೋಕ್ಕಿಂತ ಮುಂಚೆನೂ ಸಹ ಒಂದು ಸಲ ಚೆಕ್ ಮಾಡಿ ಕೊಟ್ಟು ಹೋಗಿರ್ತಾರೆ. ಬಟ್ ನಾವು ಕೊಡೋ ಕಸ್ಟಮರಿಗೆಲ್ಲನೂ ಸಹ ಅದೇ ಥರನೇ ಮಾಡಿ ಕೊಟ್ಟಿರೋದು. ಹಾಗೆ ನಾವು ತೊಗೊಳೋಕ್ಕೆ ಹೋದಾಗೂ ಸಹ ಅವ್ರು ಅದೇ ಥರನೇ ತೋರಿಸಿದ್ದು. ಬಾಕ್ಸ್ ಪೀಸೇ ಬರುತ್ತೆ, ಬಟ್ ಚೆಕ್ ಮಾಡಿ ಕೊಟ್ಟು ಹೋಗ್ತಾರೆ ಅಂತ ಹೇಳಿಬಿಟ್ಟು. ಸೊ ಈ ಥರ ಪೇಜ್ ಓಪನ್ ಆಗುತ್ತೆ. ಅಂತ ಅವ್ರೇನು ಸೆಲೆಕ್ಟ್ ಮಾಡಿಕೊಂಡು ಡೆಮೋ ಪೀಸಿಗೆ ತೋರಿಸಿರ್ತಾರಲ್ಲ ಒಂದು ಪೀಸು, ಸೊ ಅದನ್ನು ನಿಮಗೆ ತೋರಿಸಿ ಕೊಟ್ಟೋಗ್ತಾರೆ. ಸೊ ಇವಾಗ ನಾವು ವರ್ಕ್ ಮಾಡಬೇಕು ಅಲ್ವಾ. ಸೊ ಇವಾಗ ಇದನ್ನು ಇಲ್ಲಿ ಇದೆ ನೋಡಿ, ಈ ಬಟನ್ ಒತ್ತಿದ್ರೆ ಸೊ ಕ್ಯಾನ್ಸಲ್, ಅದು ಎಂಬ್ರಾಯ್ಡರಿ ವರ್ಕ್ ಇರೋದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ಒಂದು ಮೆಸೇಜ್ ಬರುತ್ತೆ. ಸೊ ನೀವು ರೈಟ್ ಮಾರ್ಕ್ ಕ್ಲಿಕ್ ಮಾಡಿದ್ರೆ ಕ್ಯಾನ್ಸಲ್ ಆಗುತ್ತೆ, ಬ್ಯಾಕ್ ಅಂತ ಹೋದರೆ ಬ್ಯಾಕ್ ಹೋಗುತ್ತೆ. ಅದಾದಮೇಲೆ ನೀವಿವಾಗ ಏನು ವರ್ಕ್ ಮಾಡ್ತಿರಲ್ಲ ಆ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಬೇಕು ಅಲ್ವಾ ಇವಾಗ. ಸೊ ಆ ಡಿಸೈನ್ನ ಇಲ್ಲಿ ಫೈಲ್ ಚಿತ್ರ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಫ್ಲವರ್ದು ವಿತ್ ಫೈಲು. ಸೊ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇದನ್ನೇನೂ ಸಹ ನೀವು ಅಬ್ಸರ್ವ್ ಮಾಡೋಕ್ಕೆ ಹೋಗಬೇಡಿ, ಈ ಪಾರ್ಟ್ ಮಾತ್ರ ಅಬ್ಸರ್ವ್ ಮಾಡ್ಕೊಳ್ಳಿ ನೀವು ಕರೆಕ್ಟಾಗಿ. ಕೇಳಿದ್ರೆ ಅಂತ ಹೇಳಿಬಿಟ್ಟು ವಿಡಿಯೋನ ಮಾಡ್ತಾ ಇದ್ದೀನಿ. ಯಾಕಂದರೆ ಒಬ್ಬೊಬ್ರಿಗೂ ಎಲ್ಲ ವೀಡಿಯೋನು ಸೆಂಡ್ ಮಾಡ್ಕೊಂಡು ಕೂರೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಆದರೆ ಪಾರ್ಟ್ 1 ಪಾರ್ಟ್ 2 ಅಂತ ಮಾಡ್ತೀನಿ. ಇಲ್ಲ ಇದೊಂದರಲ್ಲೇ ಆದರೆ ಇದೊಂದರಲ್ಲೇ ಸಹ ತೋರಿಸ್ತೀನಿ.
ಫಸ್ಟ್ ಒನ್ ಬಂದು ಇದಾದಮೇಲೆ ಸೆಕೆಂಡ್ ಒನ್ ಬಂದುಬಿಟ್ಟು ಪೆನ್ ಡ್ರೈವ್ಗೆ ಹೋಗಬೇಕು. ಡಿಸೈನ್ ಸೆಲೆಕ್ಟ್ ಮಾಡ್ಕೊಬೇಕು ಅಷ್ಟೇ, ಇದರಲ್ಲಿ ಏನೂ ಸಹ ಮಾಡೋ ಹಂಗಿಲ್ಲ. ಸೊ ನಮಗೆ ಇವಾಗ ಕಸ್ಟಮರು ಇಲ್ಲಿ ಕೊಟ್ಟಿದ್ದಾರೆ ಡಿಸೈನು, ಯಾವುದನ್ನ ವರ್ಕ್ ಮಾಡಿಕೊಡ್ಬೇಕು ಅಂತ ಹೇಳಿಬಿಟ್ಟು ಡಿಸೈನ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಡಿಸೈನ್ ನಂಬರ್ನೂ ಸಹ ನಾನು ಬರೆದಿಟ್ಕೊಂಡಿದ್ದೀನಿ. SE32 ಅಂತ ಇದೆ ನಂಬರು. ಸೊ ಇಲ್ಲಿ SE32 ಅಂತಂದರೆ ಅವ್ರ ಡೆಮೋ ಸೆಕ್ಷನಿಗೆ ಬಂದಾಗ ನಿಮಗೆ ಹೇಳಿ ಹೋಗಿರ್ತಾರೆ. SE32 ಅಂದರೆ ಬುಕ್ಕಲ್ಲಿರೋ ನಂಬರು ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಕೊಟ್ಟಿರ್ತಾರೆ ನೋಡಿ, ಇಲ್ಲಿ 1 to 200 ಅಂತ ಹೊಡೆದ್ರೆ ಅದರಲ್ಲೇ ಬರುತ್ತೆ. ಸೊ ಡಬಲ್ ಟ್ಯಾಬ್ ಮಾಡಬೇಕು ಇದಕ್ಕೆ. ಸೊ 32 ನಂಬರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಡಿಸೈನು ನನಗೆ ಅವರು ಸೆಲೆಕ್ಟ್ ಮಾಡಿ ಕೊಟ್ಟಿರೋ ಅಂಥದ್ದು ಡಿಸೈನು. ಸೊ ನಾನು ಇಲ್ಲಿ ಬ್ಯಾಕ್ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಿತ್ತು ನಿಮಗೆ ಬ್ಯಾಕ್ ಕೂಡ ಬುಟ್ಟ ಬೇಕು ಅಂದರೆ ಬುಟ್ಟ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮಗೆ ಬುಟ್ಟದ್ದು ಬೇಕಿರಲಿಲ್ಲ. ಇದನ್ನು ಒಂದ್ಸರಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಇದೇನು ಕಾಣಿಸ್ತಾ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿ ರೈಟ್ ಮಾರ್ಕ್ನ ಒತ್ಕೊಬೇಕು. ಓಕೆನಾ? ಇದಾದಮೇಲೆ ಇವಾಗ ಬ್ಯಾಕ್ ಆಯಿತು. ಬ್ಯಾಕ್ ಆದಮೇಲೆ ನಾವು ನೆಕ್ಸ್ಟ್ ಹಾಕೋದು ಫ್ರಂಟ್ನ ಸೆಲೆಕ್ಟ್ ಮಾಡ್ಕೊಬೇಕು. ಮತ್ತು ಇಲ್ಲಿ ಫ್ಲವರ್ ಆರೋ ಮಾರ್ಕಿಗೆ ಬರಬೇಕು, ರೈಟ್ ಮಾರ್ಕ್ನ ಕ್ಲಿಕ್ ಮಾಡ್ಕೊಬೇಕು. ಸೊ ಇದು ಫ್ರಂಟ್ ಬ್ಯಾಕು ಸೆಲೆಕ್ಟ್ ಆಯಿತು. ಸ್ಲೀವ್ಸ್ಗೆ ನಮಗೆ ಫುಲ್ ಸ್ಲೀವ್ಸು ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಾನು ಫುಲ್ ಸ್ಲೀವ್ಸ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಫುಲ್ ಸ್ಲೀವ್ಸ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಾಂತಂದರೆ ನೀವು ಬರೀ ಬಾರ್ಡ್ರ್ ಲೈನ್ ಬೇಕು ಅಂದರೆ ಬಾರ್ಡ್ರ್ ಲೈನ್ ಮಾತ್ರನಾದರೂ ಸೆಲೆಕ್ಟ್ನ ಮಾಡ್ಕೊಳ್ಬೋದು. ನಾನು ಎರಡನ್ನೂ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಯಾಕೆ ಅಂದರೆ ಇಲ್ಲಿ ನಾನು ಸ್ಲೀವ್ಸ್ ಯಾವ ಥರ ಅಂತ ಬರ್ಕೊಂಡಿಲ್ಲ. ಸೊ ಅದಕ್ಕೋಸ್ಕರ ನಾನು ಎರಡನ್ನೂ ಸಹ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಆಮೇಲೆ ಕಾಲ್ ಮಾಡಿ ಕೇಳಿಬಿಟ್ಟು ಅವ್ರನ್ನ ವಿಚಾರಿಸ್ಬಿಟ್ಟು ನಾನು ಮಿಕ್ಕಿರೋದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಇಷ್ಟು ಸೆಲೆಕ್ಟ್ ಆಯಿತು. ಸೊ ಇಷ್ಟು ಆದಮೇಲೆ ಇವಾಗ ಇಲ್ಲಿದೆಯಲ್ಲ ಬ್ಯಾಕ್ ಹೋಗಬೇಕು. ಸೊ ಇಲ್ಲಿ ನೋಡಿ, ನಾವು ತೊಗೊಂಡಿರೋಂತಹ ಡಿಸೈನು ಸೆಲೆಕ್ಟ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ಮಳೆ ಬರ್ತಾ ಇದೆ, ಹನಿ ಉದುರ್ತಾ ಇದೆ, ಕರೆಂಟ್ ಬರೋ ಪ್ರಾಬ್ಲಮ್ ಆಗ್ತಾ ಇದೆ. ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಸೊ ಕರೆಂಟ್ ಹೋಗೋವರೆಗಂತೂ ನಾನು ನಿಮಗೆ ಕಂಪ್ಲೀಟಾಗಿ ವಿಡಿಯೋನ ತೋರಿಸ್ತೀನಿ. ಸೊ ಇದು ನೋಡ್ತಾ ಇರ್ಬೋದು, ಡಿಸೈನ್ ಕೂಡ ಸೆಲೆಕ್ಟ್ ಆಗಿದೆ. ಡಿಸೈನ್ ಇವಾಗ ಫಸ್ಟು ನಾವು ಬ್ಯಾಕ್ನ ವರ್ಕ್ ಮಾಡ್ತಾ ಇರೋದ್ರಿಂದ ಬ್ಯಾಕ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಪೆನ್ಸಿಲ್ ವಿತ್ ಆರೋ ಮಾರ್ಕ್ ಬಟನ್ ಒತ್ತುತ್ತೀನಿ. ಅದಾದಮೇಲೆ ಇಲ್ಲಿ ಸರ್ಚ್ ಬಟನ್ ಒತ್ತಿದ್ರೆ ನಿಮಗೆ ವರ್ಕ್ ಬರುತ್ತೆ. ಇದಾದಮೇಲೆ ಈ ಪ್ಯಾಟರ್ನ P ಅಂತ ಏನು ಕೊಟ್ಟಿರ್ತಾರಲ್ಲ, ಪ್ಯಾಟ್ರನ್ ಅಂತ ಇದ್ರದ್ದು ಫುಲ್ ಫಾರ್ಮೇಟ್ ಬಂದುಬಿಟ್ಟು ನೀವು ಯಾವ ಕಡೆ ವರ್ಕು ಅಂದರೆ ನೀವು ಈ ಕಡೆಯಿಂದ ಬ್ಯಾಕ್ ಸೈಡ್ ಹಾಕ್ಕೊಳ್ತಾ ಇದ್ದೀರಾ ಅಥವಾ ಆ ಕಡೆಯಿಂದ ಹಾಕ್ಕೊಳ್ತಾ ಇದ್ದೀರಾ ಅಂತ ನೋಡಿಕೊಂಡು ಇದನ್ನು ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಈ ಥರ ಹಾಕ್ಕೊಳ್ತಾ ಇದ್ದೀನಿ, ಇದೇ ಥರ ಇಟ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಇವಾಗ ತುಂಬ ಕನ್ಫ್ಯೂಷನ್ ಆಗೋದು ಇವೆರಡರಲ್ಲಿ, ಅಂದರೆ ಇದು ಎಕ್ಸ್ ಮತ್ತು ವೈಯಲ್ಲಿ ತುಂಬಾ ಕನ್ಫ್ಯೂಸ್ ಆಗುತ್ತೆ. ಸೊ ನಾನು ಎಕ್ಸ್ ವೈ ಅಂತ ಹೇಳಲ್ಲ, ಯಾಕಂದರೆ ಎಕ್ಸ್ ವೈ ಅಂದರೆ ಕೆಲವೊಬ್ಬರಿಗೆ ಅರ್ಥ ಆಗಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಎಕ್ಸ್ ವೈ ಅಂತಂದರೆ ಹಿಂಗಿದೆಯಲ್ಲ, ಇಲ್ಲಿ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಬರ್ತಲ್ಲ, ಅದು ಬಂದುಬಿಟ್ಟು ಫಸ್ಟ್ 100 ಬರುತ್ತೆ. ಸೊ ಲೆಂತ್ ಬಂದುಬಿಟ್ಟು ಸೆಕೆಂಡ್ 100 ಬರುತ್ತೆ. ಓಕೆನಾ? ಈಗ ಅರ್ಥ ಆಯಿತಾ? ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಥರ ಆರೋ ಮಾರ್ಕ್ ಬಂದುಬಿಟ್ಟು ಫಸ್ಟ್ 100, ಈ ಥರ ಆರೋ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ, ಇದು ಸೆಕೆಂಡ್ 100% ಇದು. ಸೊ ನಮಗಿವಾಗ ಇಲ್ಲಿ ಹಿಂಗೆ ಬಂದುಬಿಟ್ಟಿದೆಯಲ್ಲ, ಇದು ಬ್ರಾಡ್ ಬಂದುಬಿಟ್ಟು ನಿಮಗೆ 10.1 ಇದೆ. ನಮಗೆ ಕಮ್ಮಿ ಬೇಕು ಅಂದಾಗ ನಾವು 90ಗೆ ಇಟ್ಕೊಳ್ಬೇಕು. ಅಂದರೆ 9 ಬಂದರೆ ಸಾಕು, ಯಾಕಂದರೆ 6 ಬರಲೇಬೇಕು ಶೋಲ್ಡರು. ಸೊ ಈ ಥರ 90 ಬಂದರೆ ಸಾಕು, ನಿಮಗೆ 9.1 ಬಂದೇ ಬರುತ್ತೆ. ಲೆಂತ್ ಬಂದುಬಿಟ್ಟು ನಮಗೆ ಇವಾಗ 13 ಇದೆ. 13 ಅಂದರೆ 12 ಕೌಂಟ್, ಅಂದರೆ 1 ಇಂಚ್ ಕಮ್ಮಿ ಆಗುತ್ತೆ. ಈ ಥರ ಇದು ಏನು ಬ್ರಾಡ್ ಬಂದಿದೆಯಲ್ಲ, ಇದನ್ನು ಸೇರಿಸ್ಬಿಟ್ಟೆ ಕೌಂಟ್ ಹಾಕೋದು. ಸೊ ಅದಕ್ಕೋಸ್ಕರ ನಾನಿಲ್ಲಿ 95 ತೊಗೊಳ್ತಾ ಇದ್ದೀನಿ. ಸೊ ಇಲ್ಲಿ 6 ಪಾಯಿಂಟ್ ಕಮ್ಮಿ ಆಯಿತು. ನನಗೆ ಇಷ್ಟೂ ಬೇಡ ಅಂದರೆ 90 ತೊಗೊಳ್ತೀನಿ. 12.5 ಬಂತು, ನನಗೆ ಇಷ್ಟು ಸಾಕು. ಸೊ ಇವಾಗ ಡಿಸೈನ್ ಎಲ್ಲ ಸೆಲೆಕ್ಟ್ ಆಯಿತು. ಇವಾಗ ನೋಡ್ತಾ ಇರ್ಬೋದು, ಕಲರು ಡಿಸೈನ್ ಎಲ್ಲ ಸೆಲೆಕ್ಟ್ ಆಯಿತು. ಸೊ ಕಲರು ನನಗೆ ಈ ಕಲರ್ಸು ಬೇಡ, ನನಗೆ ನಾನು ಇಲ್ಲಿ ಥ್ರೆಡ್ ಹಾಕ್ಕೊಳ್ಬೇಕು ಅಲ್ವಾ. ನೀವು ಇವಾಗ ಥ್ರೆಡ್ಡು 1, 2, 3 ಇವಾಗ ಎಲ್ಲದಕ್ಕೂ ಕಲರ್ ಸೇರಿಸಿರ್ತಾರೆ. ನೀವು ಯಾವ್ಯಾವ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತ ಅಂದಾಗ ಇಲ್ಲಿ ಹೋಗಬೇಕು. ಇಲ್ಲಿ ಸೆಕೆಂಡ್ 1 ಆಪ್ಷನ್ನು. ಓಕೆನಾ?
ಸೊ ಸೆಕೆಂಡ್ ಒನ್ ಆಪ್ಷನಲ್ಲಿ ನೋಡ್ತಾ ಇರ್ಬೋದು ಕಲರ್ಸ್ ಕಾಣಿಸ್ತಾ ಇದೆ. ನಾನು ಅಷ್ಟಕ್ಕೂ ಒಂದೇ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟಕ್ಕೂ ಒಂದೇ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಈಗ ಫುಲ್ಲು ನಾನು ಆರೋ ಮಾರ್ಕ್ನ ಓದ್ತಾ ಇದ್ದೀನಿ. ಒಂದನೇ ಕಲರಿಗೆ ಹೋಯ್ತು. ಒಂದನೇ ಕಲರ್ಗೆ ನಾನು ಗೋಲ್ಡ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಗೋಲ್ಡ್ ಅಂತ ಬಂದಾಗ ಇಲ್ಲಿ ಗೋಲ್ಡ್ ಕಲರ್ ಚೇಂಜ್ ಆಯಿತು. ಓಕೆನಾ. ಸೊ ಸೆಕೆಂಡ್ ಒನ್ ಬಂದಾಗ ನಾನು ಮತ್ತೆ ಗೋಲ್ಡ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ನೋಡ್ತಾ ಇರ್ಬೋದು ಎಲ್ಲ ಫುಲ್ಲು ಗೋಲ್ಡೇ ಆಗೋಯ್ತು. ಆವಾಗ ನಾನು ಏನು ಮಾಡ್ತೀನಿ ಅಂದರೆ ಸೆಕೆಂಡ್ ಒನ್ ಕಲರ್ಗೆ ನಾನು ಫಿಫ್ತ್ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಚೇಂಜ್ ಆಯಿತಾ ಕಲರು. ಸೊ ಈ ಥರ ಕಲರ್ಸ್ ಕೂಡ ಚೇಂಜ್ ಆಗುತ್ತೆ. ನಾನು ಥರ್ಡ್ ಒನ್ ಕಲರ್ಗೆ ಫಸ್ಟ್ ಕಲರ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಫೋರ್ತ್ ಒನ್ ಕಲರ್ಗೆ ಗೋಲ್ಡ್ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ನೀವು ಕಲರ್ ಕಾಂಬಿನೇಷನ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ಸೊ ಈಗ ಕಲರ್ ಕಾಂಬಿನೇಷನ್ ಎಲ್ಲ ಆಯಿತು. ಸೊ ಇದಾದಮೇಲೆ ಈಗ ಫ್ರೇಮ್ಗೆ ಹೋಗಬೇಕು. ಫ್ರೇಮ್ ಅಂದರೆ ಇಲ್ಲಿ ಫ್ಲವರ್ ಮತ್ತು ಆರೋ ಮಾರ್ಕ್ ಚಿತ್ರ ಇದೆಯಲ್ಲ, ಅದಕ್ಕೆ ಫ್ಲವರ್ ಫ್ರೇಮ್ ಚಿತ್ರ ಬರುತ್ತೆ. ಫ್ರೇಮ್ ಚಿತ್ರ ಬಂದಾಗ ಒಂದ್ಸಲಿ ನೀವು ಇದು ವೈಟ್ ಆದರೂ ಬಂದಿರಲಿ, ಪಿಂಕ್ ಆದರೂ ಬಂದಿರಲಿ, ಏನಾದರೂ ಪಿಂಕ್ ಆದರೆ ಬಂದರೆ ಡೇಂಜರ್ ಅಂತಂದರೆ ಫ್ರೇಮಿಂದ ಹೊರಗಡೆ ಇದೆ ಡಿಸೈನ್ ಅಂತ ಹೇಳಿಬಿಟ್ಟು. ಸೊ ಇವಾಗ ನೋಡಿ ಬೇಕಿದ್ರೆ ತೋರಿಸ್ತೀನಿ ನಿಮಗೆ. ಸೊ ನೋಡಿ ಪಿಂಕ್ ಬಂತಂದರೆ ಡೇಂಜರ್, ಅಂದರೆ ಫ್ರೇಮಿಂದ ಹೊರಗಡೆ ಇದೆ, ವರ್ಕ್ ಆಗಲ್ಲ ಅಂತ ಹೇಳ್ಬಿಟ್ಟು. ಸೊ ಅದು ಏನಾದರೂ ಇರಲಿ ಒಂದ್ಸಲಿ ನೀವು ಫ್ರೇಮ್ ಕರೆಕ್ಷನ್ನ ಮಾಡ್ಕೊಂಬಿಡಿ. ಸೊ ಇದನ್ನ ಒತ್ತಿದಾಗ ಇದು ಎಲ್ಲೋ ಫ್ರೇಮ್ ಕಾಣಿಸ್ತಾ ಇದೆಯಲ್ಲ, ಇದು ನಮ್ಮ ಫ್ರೇಮ್ ಸೈಜು. ಇದನ್ನೊಂದ್ಸಲಿ ಕ್ಲಿಕ್ ಮಾಡಿ ರೈಟ್ ಮಾರ್ಕ್ನ ಕೊಟ್ಟರೆ ಒಂದ್ಸಲಿ ಈ ಥರ ಫ್ರೇಮು ನಮಗೆ ಅದು ಮೂವ್ ಆನ್ ಆಗಿಬಿಟ್ಟು ಒಂದ್ಸಲಿ ಸೆಟ್ ಆಗುತ್ತೆ. ನಮಗೆ ಅದೇನು ಪ್ರಾಬ್ಲಮ್ ಆಗಲ್ಲ. ಬಟ್ ನಮ್ಮ ಕನ್ಫರ್ಮೇಷನ್ಗಂತ ಹೇಳಿಬಿಟ್ಟು ಒಂದ್ಸಲಿ ಕರೆಕ್ಷನ್ ಮಾಡಿಕೊಂಡ್ರೆ ಬೆಟರ್. ನಾವು ವರ್ಕ್ ಆಗಬೇಕಾದ್ರೆ ಪ್ರಾಬ್ಲಮ್ ಆದರೆ ಅದನ್ನು ಬಿಚ್ಚಿ ರಿಮೂವ್ ಮಾಡಿ ಮಾಡೋಷ್ಟು ಪೇಷನ್ಸ್ ಎಲ್ಲ ಅದು ಮಾಡಲಿಕ್ಕೂ ಸಹ ಬರೋದಿಲ್ಲ. ಸೊ ಇದು ಥರ್ಡ್ ಒನ್ ಬಂದು ಫ್ರೇಮ್ ಸೆಟ್ಟಿಂಗು ಆಗೋಯಿತು. ಇದಾದಮೇಲೆ ನಾವು ವರ್ಕಿಗೆ ಪ್ರಿಪೇರ್ ಆಗಬೇಕು. ಸೊ ಇದು ವರ್ಕು ನೀಡಲ್ ಚಿತ್ರ ಬರುತ್ತಲ್ಲ, ಇದು ವರ್ಕ್ ಆಪ್ಷನ್ನು. ಇಲ್ಲಿ ಕಾಣಿಸ್ತಾ ಇಲ್ಲ ಅಂತ ಏನೋ ಅಂದ್ಕೊಬೇಡಿ. ಇಲ್ಲಿ ಆನ್ ಆ್ಯಂಡ್ ಆಫ್ ಆಗ್ತಾ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ಇದು ಕನ್ಫರ್ಮ್ ಎಂಬ್ರಾಯ್ಡರಿ ಅಂತ ಬರುತ್ತೆ. ಇಲ್ಲಿ ಕನ್ಫರ್ಮ್ನ ಮಾಡ್ಕೊಬೇಕಾಗುತ್ತೆ. ಸೊ ಇಷ್ಟೇ ಇದು ಡೆಮೋ. ನೀವೇನು ಮಾರ್ಕ್ ಮಾಡ್ಕೊಳ್ತೀರಲ್ವ, ಅದನ್ನು ಮಾರ್ಕ್ ಮಾಡಿಕೊಂಡು ಫ್ರೇಮ್ ಫಿಟ್ ಮಾಡಿಕೊಂಡು ಅದನ್ನು ನೀವು ರನ್ ಮಾಡ್ಬೋದು. ಆ ವಿಡಿಯೋ ನಿಮಗೆ ನೆಕ್ಸ್ಟ್ ಪಾರ್ಟಲ್ಲಿ ನಿಮಗೆ ಹೇಳ್ತೀನಿ ನಾನು.